ಅಲ್ಲ ಯಾರು ಏನಾದ್ರು ಹೇಳ್ಕೊಳ್ಳಿ, ನಾವು ಮಾಡೇ ಮಾಡ್ತೀವಿ ಅಂತ ಕಾಂಗ್ರೆಸ್ ಮಂದಿರ ರಾಜಕೀಯ ಮಾಡೋದನ್ನು ನಿಲ್ಲಿಸಿಲ್ಲ. ನಾಗಾಲ್ಯಾಂಡ್ನಲ್ಲಿ ಯಾತ್ರೆ ಮಾಡ್ತಿದ್ದಾರೆ, ನ್ಯಾಯ ಯಾತ್ರೆ, ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ 22ರಂದು ಮಂದಿರ ಲೋಕಾರ್ಪಣೆಯನ್ನು ಅವರು ಪ್ರಧಾನಿ ಮೋದಿಯ ರಾಜಕೀಯ ಕಾರ್ಯಕ್ರಮ ಅಂತ ಬಣ್ಣಿಸಿಕೊಂಡಿದ್ದಾರೆ. ಇದು RSS ಕಾರ್ಯಕ್ರಮ, ಧಾರ್ಮಿಕ ನಾಯಕರೇ ಇದನ್ನು ರಾಜಕೀಯ ಕಾರ್ಯಕ್ರಮ ಅಂದ್ಬಿಟ್ಟಿದ್ದಾರೆ ಅಂತೆಲ್ಲ. ಅವ್ರು ಯಾರು ಏನಾದ್ರು ಹೇಳ್ಕೊಳ್ಳಿ, ನಿಮ್ಮ ನಿರ್ಧಾರ ಹೇಳಿ, ಹೋಗಲ್ಲ ಅಂತಿದ್ದೀರಿ, ಬೇಡ. ಈಗ ನೀವು ಹೋಗದಿದ್ದರೂ ನೀವು ಹೇಳಿದ್ದ ಕಾರ್ಯಕ್ರಮವಾಗೇ ಇರುತ್ತಲ್ಲ, ಬದಲಾವಣೆ ಅಂತ ಅದೇನು ಚೇಂಜ್ ಆಗಲ್ವಲ್ಲ. ನೀವು ಹೇಳೋದಿನ ತಕ್ಷಣ ಹಂಗಾರೆ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಮೋದಿ ಬೇಡ, ಚೇಂಜ್ ಮಾಡ್ಬಿಡೋಣ, ಅಮಿತ್ ಶಾ ಕೈಲಿ ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು ಆಗತ್ತೇನಾ? ಹಂಗೇನಾಗಲ್ವಲ್ಲ. ಸೊ ನಥಿಂಗ್ ವಿಲ್ ಚೇಂಜ್. ಕೆಲವು ಮಾತುಗಳು ಯಾವ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯವಿಲ್ಲ. ಅದು ತಕ್ಷಣಕ್ಕೆ ಲಾಂಗರ್ ಪೀರಿಯಡಲ್ಲಿ ಗೊತ್ತಿಲ್ಲ ನಿಮ್ಗೆ ರಾಜಕೀಯವಾಗಿ ಏನು ಮಾಡುತ್ತೋ ಬಿಡುತ್ತೋ, ಅದು ನಂಗೆ ಗೊತ್ತಿಲ್ಲ. ಕಾರ್ಯಕ್ರಮದ ವಿಷಯದಲ್ಲಿ ಆಗಲ್ಲ, ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನೊಂದು ಕಡೆ ನಾವು ಹಿಂದೂ ವಿರೋಧಿಗಳಲ್ಲ ಅಂತ ತೋರಿಸೋದಕ್ಕೆ ವಿಪಕ್ಷಗಳು ಪ್ಲ್ಯಾನ್ ಹಾಕಿದ್ದಾರಂತೆ. ನಾವು ಹಿಂದೂ ವಿರೋಧಿಗಳಲ್ಲ ಅನ್ನೋದನ್ನ ತೋರಿಸಬೇಕು ಎಂಬ ಪ್ಲ್ಯಾನ್ ಹಾಕಿದ್ದಾರೆ ಅನ್ನೋದೇ ನನ್ನ ಪ್ರಕಾರ ಅಪಮಾನ. ಯಾಕೆ ಸರ್ ಆ ಪರಿಸ್ಥಿತಿಯಲ್ಲಿ ಇದ್ದೀರಾ ಹಾಗಾರೆ ಅಂತ? ನಾವು ಹಿಂದೂಗಳಂತ ಹೇಳ್ಕೊಂಡು ತಿರುಗಾಡೋ ಪರಿಸ್ಥಿತಿ. ನಮ್ಮಪ್ಪನನ್ನು ನಾನು ಪ್ರೀತಿಸುತ್ತಿದ್ದೇನೆ ಅಂತ ಹೆಂಗಾರು ಮಾಡಿ ಪ್ಲ್ಯಾನ್ ಮಾಡಿ ತೋರಿಸ್ಬೇಕು ಅಂತಂದ್ರೆ ಅರ್ಥ ಏನು? ಅದು ನಡವಳಿಕೆಯಲ್ಲಿ ಇರಬೇಕಲ್ವ? ಹಂಗಂದ್ರೆ ಅರ್ಥ ಏನದು? ಇವತ್ತು ನಾನೊಂದು ಪಕ್ಕದಲ್ಲಿ ಹಂಗೆ ಅಲ್ಲ ಗಣೇಶನ ಗುಡಿಗೆ ಹೋಗ್ಬಿಟ್ಟು ನಾನು ಫುಲ್ ಇವತ್ತು ಗಾಢ ಪರಾಪ ನಾನು ಅಂತಬಿಟ್ಟು ತೋರಿಸ್ಕೋಬೇಕಪ್ಪ ಅಂತಂದರೆ ಮೀನಿಂಗ್ ಏನು? ತೋರಿಸ್ಕೋಬೋದು, ನಂಬೇಕಲ್ಲ, ಗೊತ್ತಾಗಬೇಕಲ್ಲ. ಹಾಗಾಗಿ 22ನೇ ತಾರೀಕು ರಾಹುಲ್ ಗಾಂಧಿ ಗವಾಹಟಿಯ ಶಿವಧಾಮಕ್ಕೆ ಭೇಟಿ ಕೊಡ್ತಾರೆ. ಕೊಡ್ಬೋದು, ಯಾವ ತಪ್ಪು ಇಲ್ಲ ಅದರಲ್ಲಿ, ಕೊಡ್ಬೋದು. ಲೋಕಾರ್ಪಣೆಗೆ ಗೈರಾಗಲಿರುವ ಮಮತಾ ಬ್ಯಾನರ್ಜಿ ಅದೇ ದಿನ ಕೋಲ್ಕತ್ತಾದ ಕಾಳಿಘಾಟ್ನಲ್ಲಿ ವಿಶೇಷ ಪೂಜೆ ಮಾಡ್ತಾರಂತೆ. ಸರ್ವಧರ್ಮ ಸದ್ಭಾವ ಯಾತ್ರೆಯನ್ನು ನಡೆಸ್ತಾರಂತೆ, ನಡೆಸ್ಬೋದು. AAP ಇವತ್ತು ದೆಹಲಿ ಎಲ್ಲೆಡೆ ಆಮ್ ಆದ್ಮಿ ಪಕ್ಷ ಸುಂದರಕಾಂಡ ಪಾರಾಯಣವನ್ನು ನಡೆಸಿದೆಯಂತೆ. ಹೋಗಲಿ ಬಿಡೆ, ಒಂದು ವೇಳೆ ಇದು ಇರಲಿಲ್ಲ ಈ ಕಾರ್ಯಕ್ರಮ ಅನ್ಕೊಳ್ಳೋಣಪ್ಪ, ಅಥವಾ ನರೇಂದ್ರ ಮೋದಿನೋ ಅವ್ರದೇ ಕಾರ್ಯಕ್ರಮ ಅಂತ ನೀವೆಲ್ಲ ಹೇಳಿರೋದ್ರಿಂದ ಉದಾರತೆಯಿಂದ ಎಲ್ಲರೂ ಬನ್ನಿಪ್ಪ ಅಂತ. ಈಗ ನನ್ನ ಮಗಳ ಮದುವೆಗೆ ಹೋಗಿ ಎಲ್ಲರಿಗೂ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಬಂದು ದಯವಿಟ್ಟು ಬನ್ನಿ ಅಂತ ಕೈ ಮುಗಿದು ನಮಸ್ಕಾರ ಮಾಡಿದ್ವಿ. ಹಾಗೆ ಅವರು ಎಲ್ಲರ ಮನೆಗೂ ರಾಹುಲ್ ಗಾಂಧಿ ಮನೆಗೆ, ಸೋನಿಯಾ ಗಾಂಧಿ ಮನೆಗೆ ಹೋಗಿ ಬನ್ನಿ ಕಾರ್ಯಕ್ರಮಕ್ಕೆ ದಯವಿಟ್ಟು ಪ್ಲೀಸ್ ಅಂತ ಕರೆದುಬಿಟ್ಟಿದ್ರಿ, ಹೋಗ್ಬಿಟ್ಟಿದ್ರಿ. ಪಾರಾಯಣ ಮಾಡೋಕ್ಕಾಗ್ತಿರ್ಲಿಲ್ವಾ ನಿಮಗೆ? ಪಾರಾಯಣದ ಲಾಭನಾರು ಸಿಕ್ತಲ್ಲ, ಅಟ್ಲೀಸ್ಟು ಎಂಜಾಯ್ ಮಾಡಿರಿ. ಕೇಜ್ರಿವಾಲ್ ಕುಟುಂಬ ಸಮೇತ ಹೋಗಿದ್ದಾರೆ. ಈ ಕ್ರಮನ ಓವೈಸಿ ಕಟುವಾಗಿ ಟೀಕಿಸಿದ್ದಾರೆ. ನಿಮಗೂ BJPಗೂ ವ್ಯತ್ಯಾಸ ಏನು? ದಟ್ ಈಸ್ ದಿ ಕನ್ಫ್ಯೂಷನ್ ಓವೈಸಿ ಸಾಹೇಬ್ರೆ. ಅದೇ ಪ್ರಾಬ್ಲಮ್. ನಾವು ಯಾವ ಕಡೆಗೆ ನಿಶ್ಚಿತವಾಗಿರಬೇಕು ಅನ್ನೋದೇ ಕನ್ಫ್ಯೂಷನ್ ಆಗಿರೋದು ಈಗಲ್ಲಿ, ಅದೇ ಪ್ರಾಬ್ಲಮ್. ಸ್ಟಿಲ್ ಅವ್ರಿಗೆ ಬಿಟ್ಟಿದ್ದು. ನಿಡಮಾಮಿಡಿ ಸ್ವಾಮೀಜಿಗಳು ಇನ್ನೂ ದಿನ ಕಾಯ್ಬೋದಿತ್ತು, ಬಾಬ್ರಿ ಮಸೀದ್ ಕೆಡವಿದ್ದು ಸೂಕ್ತ ಅಲ್ಲ ಅಂತ. ಸೂಕ್ತನೋ ಅಲ್ಲವೋ ಈಗ ಅದೆಲ್ಲ ಮುಗಿದೋಗಿದ್ದ ಕತೆಗಳು. ಈಗ ಅದಕ್ಕೆ ಕಾನೂನು ಉತ್ತರ ಕೊಟ್ಟಾಯ್ತು. ಕಾನೂನು ಅಲ್ಲಿ ದೇವಸ್ಥಾನ ಇದೆ ಎಂಬ ಕಾರಣಕ್ಕೆ ಅಲ್ಲಿ ರಾಮ ಮಂದಿರವನ್ನು ಕಟ್ಟೋದಕ್ಕೆ ಜಾಗ ಮಾಡಿಕೊಟ್ಟು ತೀರ್ಪು ಕೊಟ್ಟಿದೆ. ಹಾಗಿದ್ರೆ ದೇವಸ್ಥಾನದ ಮೇಲೆ ಮಸೀದಿ ಇದ್ದುದು ಸರಿ ಅಂತ ಅವ್ರು ಹೇಳ್ತಾರೆ ನಂಗಾರೆ? ಅದಂಗೆ ಹೇಳ್ತೀರಿ? ಹೇಗೆ ಹೇಳಕ್ಕಾಗತ್ತದು? ಯಾಕೆ ಸೂಕ್ತ ಆಗಲ್ಲ? ವೈ? ಈಗ ನಾನು ಕೇಳ್ತಿರೋದು ಅವತ್ತಿಗದು ಬೇರೆ ವಿಚಾರ, ಇವತ್ತಿಗೆ ನಾನು ಹೇಳ್ತಿರೋದು ಇದನ್ನು. ಅವರೇನೋ ಹೇಳಿದ್ದಾರೆ, ಹೇಳಲಿ. 140 ಕೋಟಿ ಜನರ ಭಾವನೆಗೆ ತಕ್ಕೆ ತರ್ತಿದ್ದಾರೆ ಅಂತ ಸುಧಾಕರ್. ನಾವು ವಿರೋಧಿಸಿಲ್ಲ ಅಂತ ಶೃಂಗೇರಿ ಮಠದ ಕಿರಿಯ ಶ್ರೀಗಳು ಪ್ರಕಟಣೆ ಹೊರಡಿಸಿ ಸುಳ್ಳು ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ, ಎಲ್ಲರೂ ಅಯೋಧ್ಯೆಗೆ ಹೋಗಿ ರಾಮದರ್ಶನ ಮಾಡಿ ಅಂತ ಒಂದು ಮೆಸೇಜಿನ ಸಂದೇಶವನ್ನು ಕೊಟ್ಟಿದ್ದಾರೆ. The RSS and the BJP have made the 22nd January function a completely political Narendra Modi function. It's become a RSS BJP function. I think that is why the Congress president said that he would not go to the function. ನಾನು RSS ಸದಸ್ಯ ಅಂತೂ ಅಲ್ವಲ್ಲ. ನಾನು ಒಬ್ಬ ಹಿಂದೂ ಆಗಿ ನನಗೆ ರಾಮ ಜನ್ಮಭೂಮಿ ಆಗ್ತಿರೋದ್ರಲ್ಲಿ ನನಗೆ ಸಂತೋಷ ಆಗಿದ್ರೆ ಅದನ್ನು ನೀವು ಯಾರು ತಪ್ಪು ಅಂತ ಕರಿತೀರೇನು ಯಾರು? ನಾನಂತೂ RSS ಸದಸ್ಯ ಏನಲ್ವಲ್ಲ, ನಾನೇನು ಶಾಖೆಗೆ ಹೋಗಿಲ್ವಲ್ಲ, ಹೋಗಿಲ್ಲ ನಾನು. ಅಥವಾ VHP ನಾನೇನು ಗುರುತಿಸ್ಕೊಂಡಿಲ್ವಲ್ಲ ಯಾವತ್ತಿಗೂ, ನಾನೇನಾದ್ರೂ ಸದಸ್ಯನೂ ಅಲ್ವಲ್ಲ. ಅಥವಾ ಭಾರತೀಯ ಜನತಾ ಪಕ್ಷದ ಸದಸ್ಯ ಏನಲ್ವಲ್ಲ ನಾನು. ಅಂದರೆ ಅರ್ಥ ಒಂದನ್ನು ತಿಳ್ಕೋಬೇಕು ರಾಜಕೀಯ ಪಕ್ಷಗಳು. ಯಾರು ರಾಮ ಜನ್ಮಭೂಮಿಯ ಬಗ್ಗೆ ಮಾತನಾಡ್ತಿದ್ದಾರೆ, ರಾಮನ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಅವರೆಲ್ಲ ಆ ಕಡೆಯವರು ಅನ್ನೋ ನಿರ್ಧಾರಕ್ಕೆ ನೀವು ಬಂದಿದ್ದರೆ
ಅದೇ ದೊಡ್ಡ ತಪ್ಪು ರಾಜಕೀಯವಾಗಿ. ಕಾಂಗ್ರೆಸ್ಸಿಗೆ ಮತ ಹಾಕಿರುವವರಲ್ಲಿ ರಾಮಭಕ್ತರಿಲ್ಲ, ರಾಮ ಜನ್ಮಭೂಮಿಲಿ ನಡೀತಾ ಇರೋದನ್ನು ಇಷ್ಟಪಡ್ತಿಲ್ಲ ಅಂತ ಹೇಳಲಿಕ್ಕೆ ಯಾರು ತಯಾರಿ ಇದ್ದೀರೇನು? ಹೇಗೆ ಸಾಧ್ಯ? ಯಾರು ತಯಾರಿ ಇದ್ದೀರಾ ಹೇಳಿ ನನಗೆ? ಇಲ್ವಲ್ಲ. ಅದು ಮೋದಿ ಕಾರ್ಯಕ್ರಮನೋ, RSS ಕಾರ್ಯಕ್ರಮನೋ, VHP ಕಾರ್ಯಕ್ರಮನೋ, BJP ಕಾರ್ಯಕ್ರಮನೋ? ನಿಮ್ಮ ಕಾರ್ಯಕ್ರಮ ಏನಿರಬೇಕಾಗಿತ್ತು ಹೇಳಿ ನನಗೆ ಆ ದಿನ? ನೀವೇನು ಮಾಡಬೇಕು? ನಿಮ್ಮ ಕಾರ್ಯಕ್ರಮ ಏನಿರಬೇಕಾಗಿತ್ತು ಆ ದಿನ? ಹೋಗುವ ಮೂಲಕ ನಿಮ್ಮನ್ನು ಅಲ್ಲಿಗೆ ಬಾರದಂತೆ ತಡೆಯುವವರ ಮುಂದೆ ನೀವು ದೊಡ್ಡವರಾಗಬೇಕಾಗಿತ್ತೋ, ಅಥವಾ ನೀವು ಬಾರದಂತೆ ಮಾಡಲು ಪ್ರಯತ್ನಿಸಿದವರ ಬಲೆಗೆ ಬಿದ್ದು ಸಿಕ್ಕಾಕೋಬೇಕಾಗಿತ್ತ? ಯಾವ್ದು ಸರಿ ಇದೆ ಯೋಚನೆ ಮಾಡ್ಕೊಳ್ಳಿ. ಅವ್ರು ಬಯಸದನ್ನು ಇವ್ರು ಕೊಟ್ಟು ದೇವಸ್ಥಾನಕ್ಕೆ ಹೋಗೋದು ತಪ್ಪಿಲ್ಲ, ಯಾರು ಹೋದ್ರೂ ತಪ್ಪಿಲ್ಲ. ಮಮತಾ ಬ್ಯಾನರ್ಜಿ ಹೋದ್ರೂ ತಪ್ಪಿಲ್ಲ, ರಾಹುಲ್ ಗಾಂಧಿ ಹೋದ್ರೂ ತಪ್ಪಿಲ್ಲ, ಎಲ್ಲರೂ ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು, ಅವ್ರವ್ರ ಇಷ್ಟ ಅದು ಬೇಕಾದ್ರೆ. ಬಟ್ ನಾನು ಒಂದೇ ಒಂದು ಏನು ಹೇಳ್ತೀನಿ ಅಂದರೆ, ಒಂದು ದಿನ 22ರಂದು, 26ರಂದು, 13ರಂದು ನಾನು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಅಂತ ಹೋದರೆ ಅದು ವಿಸಿಟಿಂಗ್ ಪ್ರೊಫೆಸರ್ಗಳ ವರ್ತನೆ. ಅದು ವಿಸಿಟಿಂಗ್ ಪ್ರೊಫೆಸರ್ಸ್ ಆಗ್ತಾರಾಗ. ಹೋಗಿದ್ವಿ ಅಂತ ತೋರಿಸ್ಕೊಳ್ಳೋದು. ನಿರಂತರವಾಗಿ ನಿಮ್ಮ ನಿಲುವೇನು ಅಂತ ವಿಚಾರಗಳಲ್ಲಿ ಅಂತ ಕೆಲವರು ಬಯಸ್ತಾರೆ. ಆ ನಿಲುವು ಜನಕ್ಕೆ ಸಿಗ್ತಾ ಇಲ್ಲ. ಐ ವಿಲ್ ಗಿವ್ ಒಂದು ಸ್ಮಾಲ್ ಎಕ್ಸಾಂಪಲ್ ಆ್ಯಂಡ್ ಕ್ಲೋಸ್. ಹಾಂ ಸರ್. ಜ್ಞಾನವ್ಯಾಪಿ ಮತ್ತು ಮಥುರಾ ಈಗ ಏನೋ ಒಂದು ಡಿಸ್ಪ್ಯೂಟಲ್ಲಿ ಕೂತ್ಕೊಂಡಿದ್ಯಪ್ಪ. ಬ್ಯಾಡಪ್ಪ, ನಮ್ಮೂರಿನಲ್ಲಿ ಶ್ರೀರಂಗಪಟ್ಟಣದ ಏನೋ ಒಂದು ಡಿಸ್ಪ್ಯೂಟಾಗಿ ಕೂತಿದ್ಯಪ್ಪ ಈಗ. ಕರೆಕ್ಟಾ? ಡಿಸ್ಪ್ಯೂಟ್ ಅಷ್ಟೇ, ಅದು ವಿವಾದ ಹೌದು ಅಷ್ಟೇ. ಅವರವ್ರಿಗೆ ಅವರವ್ರ ಅಭಿಪ್ರಾಯ ಇದೆ ಈಗ ಅದರಲ್ಲಿ. ಅಂತಿಮವಾಗಿ ಇದೊಂದು ದಿನ ಆದರೆ, ಇತ್ಯರ್ಥವಾದರೆ ಆದ ದಿನ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಬೇಕು, ಬೇರೆ ದಾರಿ ಇಲ್ಲ, ಅಲ್ಲೇ ಆಗಬೇಕು ಅಲ್ವಾ? ಆ ತೀರ್ಪನ್ನು ಅವತ್ತಿನ ದಿನ ಅದು ಏನಾಗುತ್ತೋ ಅದನ್ನೆಲ್ಲರೂ ಒಪ್ಕೋಬೇಕು. ಅದು ನ್ಯಾಯಾಲಯದ ತೀರ್ಪು. ಆದರೆ ಜ್ಞಾನವ್ಯಾಪಿ ಮತ್ತು ಮಥುರಾ ಅಥವಾ ಶ್ರೀರಂಗಪಟ್ಟಣದ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲ ನಾನು ಕೇಳೋದು, ವೈಯಕ್ತಿಕವಾಗಿ ನಿಮ್ಮ ನಿಲುವೇನಪ್ಪ ಪ್ರಕಟ ಮಾಡಿ ಹೇಳಿ. ಅಲ್ಟಿಮವಾಗಿ ಕಾನೂನು ಕೋರ್ಟೆ, ಅದ್ರಲ್ಲಿ ಯಾವನು ಉಸಿರೆತ್ತೋಂಗಿಲ್ಲ. ಅಲ್ಲಿ ಏನು ಬರುತ್ತೆ ಅದನ್ನು ಒಪ್ಕೊ ಅದೇ ಅಂತ ಇಟ್ಕೊಳ್ಳೋಣ. ಅದು ಕೋರ್ಟ್ಗೆ ಹೋಗಿರೋದ್ರಿಂದ ಜ್ಞಾನವ್ಯಾಪಿ ಅಲ್ಲ ಈಗ, ಅಲ್ವಾ? ನಿಮ್ಮ ನಿಲುವೇನು? ಯು ಆಸ್ಕ್ ಎ BJP ಫೆಲೋ, ಹಿ ವಿಲ್ ಕ್ವಿಕ್ಲಿ ಟೇಕ್ ಎ ಸ್ಟ್ಯಾಂಡ್. ಅದು ದೇವಸ್ಥಾನ ಸರ್, ಅವ್ನು ಹೇಳಿದ ತಕ್ಷಣ ಆಗ್ಬಿಡಲ್ಲ, ಕೋರ್ಟಲ್ಲಿ ಆಗ್ಬೇಕು ನಾಳೆ, ಬಟ್ ಅವನು ಸ್ಟ್ಯಾಂಡ್ ತೊಗೊಂಡ್ಬಿಡ್ತಾನೆ. ದ್ಯಾಟ್ ವಿಸಿಬಲ್ ಸ್ಟ್ಯಾಂಡ್ ಆಗದೇ ಇದ್ದಾಗ ಏನಾಗುತ್ತೆ, ನೀವು ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಟಕ್ಕಂತ ಅವ್ರು ಒಪ್ಕೊಂಡ್ಬಿಡ್ತಾರೆ ಅಂತ ಅನ್ಕೋಬಾರ್ದು ನೀವು. ಅದಕ್ಕೆ ನಾನು ಅವತ್ತು ಹೇಳಿದ್ದು, ಒಂದು ವಿಷಯ ಒಬ್ಬ ವ್ಯಕ್ತಿನ ಒಂದು ಪಕ್ಷನ ಹೀಗೆ ತಂದಿರಲ್ಲ, ಹಲವಾರು ಘಟನಾವಳಿಗಳು ಅದರಲ್ಲಿ ಎಳ್ಕೊಂಬಂದಿರುತ್ತೆ. ಅದೆಲ್ಲವೂ ಕೂಡ ತಾಳೆ ಆಗಿರುತ್ತೆ. ಭಕ್ತಿಯಿಂದ ಶಕ್ತಿ, ಈ ಮಾತನ್ನ ಗುಜರಾತ್ನಿಂದ ಅಯೋಧ್ಯೆವರೆಗೆ ಸೈಕಲ್ನಲ್ಲಿ ಬಂದ ವ್ಯಕ್ತಿ ನಿಜ ಮಾಡಿದ್ದಾರೆ. ಇವರು ರಾಮ ಮಂದಿರ ಲೋಕಾರ್ಪಣೆ ಆಗೋವರೆಗೂ ಚಪ್ಪಲಿ ಹಾಕಲ್ಲ ಅಂತ ಶಪಥ ಮಾಡಿದ್ರು. ಕಳೆದ 21 ವರ್ಷಗಳಿಂದ ಸೈಕಲ್ ಮೂಲಕವೇ ದೇಗುಲಗಳ ಯಾತ್ರೆ ಮಾಡ್ತಾ ಇದ್ದಾರೆ. 45,000 ಕಿಲೋಮೀಟರ್ ಸುತ್ತಾಟವನ್ನ ನಡೆಸಿದ್ದಾರೆ. ಇವನ್ನ ನಮ್ಮ ಅರುಣ್ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ರು ಬನ್ನಿ ಕೇಳೋಣ. ಅಯೋಧ್ಯೆಗೆ ದೇಶದ ಮೂಲೆ ಮೂಲೆಯಿಂದಲೂ ಬರ್ತಾ ಇದ್ದಾರೆ ಅನ್ನೋದನ್ನ ಹಲವು ಬಾರಿ ಕೇಳಿರ್ತೀರಾ, ಬಟ್ ನಿಮಗೊಂದಿಷ್ಟು ಸಾಕ್ಷಿಗಳನ್ನ ತೋರಿಸ್ತೀನಿ. ನಮಸ್ತೆ ಸರ್. जय सिया राम। कहाँ से आए आप? हम गुजरात से अहमदाबाद से आए। कितना किलोमीटर होता है यहाँ से? यहाँ से हम 2700 किलोमीटर घूमते घूमते आए, सब दर्शन करते करते आए। साइकिल पे ही आए? साइकिल पे आए। ऐसे आज तक मैंने 45,000 किलोमीटर साइकिल चलाई है। 12 ज्योतिर्लिंग, 4 कुंभ के मेले, 3 बार अमरनाथ, बद्रीनाथ, केदारनाथ, जगन्नाथपुरी, ये सब 21 साल से यात्रा कर रहा हूँ। कितना किलोमीटर हो गया अभी तक आप? 45,000 किलोमीटर। क्यों कर रहे हैं आप? ये जब रामलला का बाबरी मस्जिद ध्वस्त हुआ था, जब मैंने एक प्रण लिया था कि मैं 31 साल से जूता नहीं पहनता पैर में। जूता भी नहीं पहनते 21 साल से? 31 साल 31। जय श्री राम। अभी भी घूमते आया हूँ ने, 1 महीना 2 दिन में आया, 32 दिन में मैं आ गया। क्या राज क्या है? ये भगवान के लिए, हनुमान जी, भक्ति में शक्ति है। साइकिल पंचर वगैरह नहीं होता, नया साइकिल हर साल नई साइकिल लेता हूँ। तो आप घूमते रहते हैं? हाँ घूमते हैं, सेवा भी करते, हम गलत काम नहीं करते, भगवान के लिए करते। इसमें शंख बजाऊं। ಅದ್ಭುತ. ಒಂದು आपको ಸಲಾಮ್ है हमारा कैमरा पर्सन ಸುಪ್ರೀತ್ ಜೊತೆಗೆ ಅರುಣ್ ಬಡಿಗೇರ್, ಪಬ್ಲಿಕ್ ಟಿವಿ, ಅಯೋಧ್ಯೆ. ಇನ್ನು ಕಾಂಗ್ರೆಸ್ ಏನೇ ಹೇಳಿದ್ರು, BJP ಅಂತರ ಕಾಯ್ದುಕೊಂಡ್ರು, ಉತ್ತರ ಕನ್ನಡದ ಸಂಸದರು ಮಾತ್ರ ಮಾತಾಡ್ತಾನೇ ಇದ್ದಾರೆ. ಮಾತಾಡ್ತಾನೆ ಇರಲಿ ಬಿಡಿ, ಅವರು ಏನೇನೋ ಅವ್ರು ಬಾಯಿ ಬಂದಂಗೆ ಅವ್ರ ಪಾಡ್ಗೆ ಅವ್ರು ಹೇಳ್ತಿದ್ದಾರೆ. ಮೋದಿ ಜಪ, ಪ್ರಧಾನಮಂತ್ರಿ ಮೋದಿದು ಜಪ ಮಾಡಿದ್ದಾರೆ, ಹಿಂದುತ್ವದ ಅಸ್ತ್ರ ಜಳಪಿಸ್. ನೀವು ಹಿಂದುತ್ವದ ಅಸ್ತ್ರ ಜಳಪಿಸ್ಬೋದು, ಮೋದಿ ಜಪಾನು ಮಾಡ್ಕೋಬೋದು, ಬಟ್ ಮೋದಿ ಯಾವತ್ತೂ ಹೀಗೆ ಮಾತಾಡಿಲ್ವಲ್ಲ.
ನೀವು ಯಾರಿಂದ ಪ್ರೇರಣೆಯನ್ನು ಅಥವಾ ಶಕ್ತಿಯನ್ನು ಬಯಸುತ್ತಿದ್ದೀರೋ ಆ ವ್ಯಕ್ತಿಯ ನಡವಳಿಕೆ ಹಾಗಿಲ್ಲದಿದ್ದಾಗ ಆತನ ಹೆಸರನ್ನು ಹೇಳುವ ಅಧಿಕಾರವನ್ನು ಮತ್ತು ನೈತಿಕತೆಯನ್ನು ನಿಮಗೆ ಕೊಟ್ಟವನು ಯಾವನು ನಿಮಗೆ? ನನಗೆಲ್ಲೂ ಕಂಡಿಲ್ವಲ್ಲ ಅವ್ರಂಗದ ನಿಮ್ಮನ್ನ ಯಾರನ್ನೂ. ಇನ್ನು BSY ಬದಲು ಮಾತಾಡಿದ್ರು, ಅದಕ್ಕೆ ಮಾತಾಡಿದ್ರು, ಇವ್ರಿಗೆ ಇರ್ಬೋದು. ಅವರು ಮಾತಾಡಿದ್ರು ಅಂತ ನೀವು ಮಾತಾಡೋದಾದ್ರೆ ನೀವೇನು ವ್ಯತ್ಯಾಸ ಏನು? ನೀವೇನಂಗಾದ್ರೆ ಪ್ರಾಯಶ್ಚಿತ ಹೋಮ ಅಯೋಧ್ಯೆಯಲ್ಲಿ ಇವತ್ತು ನಡೀತು. ಕಾರವಾರದಲ್ಲಿ ಸಾಧ್ಯ ಇಲ್ಲ, ನಡೆಯಲ್ಲ. ಮುಂದಕ್ಕೆ ಹೋಗೋಣ. ಅನಂತಕುಮಾರ್ ಹೆಗಡೆ ಅವರ ಮೊನ್ನೆಯ ಹೇಳಿಕೆ ಖಂಡಿಸಿ ಶಿವಮೊಗ್ಗ, ಕೊಪ್ಪಳ, ಕಾರವಾರ ಸೇರಿದಂತೆ ಹಲವು ಕಡೆಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಈಗಾಗಲೇ ಹೆಗಡೆ ವಿರುದ್ಧ FIR ದಾಖಲಾಗಿದ್ದು ಪೊಲೀಸರು ಕಾನೂನಿನ ಪ್ರಕಾರವಾಗಿ ಕ್ರಮ ತೆಗೆದುಕೊಳ್ತಾರೆ. ಅರೆಸ್ಟ್ ಮಾಡ್ತಾರಾ ಬಿಡ್ತಾರಾ ಅದಕ್ಕೆ ನಾವು ಯಾವ ಡೈರೆಕ್ಷನ್ ಕೊಟ್ಟಿಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆ ಹಿಂದೂ ಸಂಸ್ಕೃತಿ ಕಳಂಕ ಅಂತ ಆರೋಗ್ಯ ಮಂತ್ರಿಗಳು ಹೇಳಿದ್ದಾರೆ. ಇದೇ ವೇಳೆ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು CT ರವಿ ಖಂಡಿಸುತ್ತಲೇ ಆಗಾಗ ಏಕವಚನ ಪ್ರಯೋಗಿಸುವ CMಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಹಿಂದೂ ಸಂಸ್ಕೃತಿಗೆ ಕಳಂಕಗಳು ಬಹುರೂಪದಲ್ಲೂ ವಿವಿಧ ಆಕಾರಗಳಲ್ಲಿ ಇದೆ. ಹೀಗೆ ಅಂತ ಸ್ಪಷ್ಟ ಇಲ್ಲ. ಅದೊಂದು ಅಮಿಬಾಯಿಕ್ ಆಗ್ಬಿಟ್ಟಿದೆ ಕೆಲವು ಕಳಂಕಗಳು. ಹಾಗಾಗಿ ಇದನ್ನು ನೀವು ಅದರೊಳಗಡೆಗೆ ಸೇರಿಸ್ತಾ ಇದ್ದರೆ ನಾನಿದನ್ನು ಹಿಂದೂ ಕಳಂಕ ಅಂತನ್ನಲ್ಲ, ವೈಯಕ್ತಿಕ ನಡವಳಿಕೆಗಳ ಪ್ರಪಂಚದಲ್ಲಿ ಇದೊಂದನ್ನು ನಾವು ನೆನಪಿಸಿಕೊಳ್ಳಬಾರದ ಘಟನೆ ಹಿಂದೆ ನಡೆದ ಘಟನೆಗಳಂತೆಯೇ. ಅದರಲ್ಲಿ ಕಾಂಗ್ರೆಸ್ಸು, BJPನೋ JDS ಏನಾದ್ರು ಇಟ್ಕೊಳ್ಳಿ, ಆ ಘಟನೆಗಳಂತೆಯೇ ಇದು ಅಂತ. ಇದನ್ನೂ ಅಷ್ಟೇ ಒಂದು ಕಪ್ಪು ಪುಟಗಳು ಅಂತಂದ್ಬಿಟ್ಟು ಅದರೊಳಗೆ ಸೇರಿಸ್ಕೊಂಡ್ಬಿಡ್ಬೇಕು. ನೆನಪು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೆಸಿಟಿ ಇಲ್ಲ. ದೇ ಆರ್ ನಾಟ್ ವರ್ತ್ ರಿಮೆಂಬರಿಂಗ್ ಏನಲ್ಲ ಇವೆಲ್ಲ.